AI-171 2024 ಡಿಸೆಂಬರ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು. ಮುನ್ನೂರು ಜನ ಪ್ರಯಾಣಿಕರಿದ್ರು ಆವಾಗ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಎಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು ಅನ್ನುವ ವಿವರಗಳು ನಮಗೆ ಬರಬೇಕು. ಅದಾದ ನಂತರ ಏರ್ ಇಂಡಿಯಾದವರು ಟೆಕ್ನಿಕಲ್ ಸಮಸ್ಯೆ ಬಗೆಹರಿದಿದೆ ಅಂದಿದ್ದು. ಜೂನ್ 6ನೇ ತಾರೀಕು DGCA ಪತ್ರ ಬರೆದಿತ್ತು ಏರ್ ಇಂಡಿಯಾಗೆ. ಕೇವಲ 6 ದಿನಗಳ ಹಿಂದೆ ಗದಗ್ ಮೂಲದ ರಾಮನಗೌಡ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲೇ ಇದ್ರು. ಘಟನೆ ನಡೆದಾಗ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುದರ್ಶನ್ ಸರ್. ನನ್ನ ಕೊಲೀಗ್ ಪ್ರಶಾಂತ್ ಮಾತು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲಿದ್ರಿ ರಾಮನಗೌಡ್ರೆ ಇನ್ಸಿಡೆಂಟ್ ಆದಾಗ? ನಾನು ಏರ್ಪೋರ್ಟ್ ತಲುಪಿದ್ದೆ. ನಾನು ಬೆಳಗ್ಗೆನೆ ಅಹಮದಾಬಾದ್ಗೆ ಬಂದಿದ್ದೆ, ಬೆಳಗಾವಿಂದ ಅಹಮದಾಬಾದ್ಗೆ. ಓಕೆ. ನನ್ನ ಕೆಲಸ ಮುಗಿದ ತಕ್ಷಣ ನಾನು ವಾಪಸ್ ನನಗೆ ಹೋಗ್ಬೇಕಾದ್ರೆ ನಾನು ರಿಟರ್ನ್ ಟಿಕೆಟ್ ಮಾಡ್ಸಿರಲ್ಲ. ಏರ್ಪೋರ್ಟ್ ಹೋದ್ಮೇಲೆ ಇಮಿಡಿಯೇಟ್ ನನ್ನ ಕೆಲಸ ಮುಗಿದ್ಮೇಲೆ ನಾನು ಟಿಕೆಟ್ ಮಾಡ್ಸ್ಕೊಂಡ್ಬಿಡ್ತೀನಿ. ಹುಬ್ಳಿನೋ ಬೆಳಗಾಮೋ ಗೋವಾನೋ ಬೆಂಗಳೂರು ಈ ತರ ಮಾಡ್ಕೊಂಡು ಗದಗ ರಿಟರ್ನ್ ಆಗ್ತೀನಿ ನಾನು. ಓಕೆ. ಇದೆಲ್ಲ 2 ಗಂಟೆ ಮೇಲೆ ನಾನು ಏರ್ಪೋರ್ಟ್ ರೀಚ್ ಆಯ್ತು. ಅಷ್ಟೊಂದು ಆಗ್ಬಿಟ್ಟಿತ್ತು ಆಕ್ಸಿಡೆಂಟ್. ನಾನಿನ್ನು ಏರ್ಪೋರ್ಟ್ ಹೋಗ್ತಾ ಇದ್ರುವಾಗ ನನ್ನ ಮಗನೇ ಫೋನ್ ಮಾಡಿದ, ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಫ್ಲೈಟ್. ಓಕೆ. ಮತ್ತೆ ನಾನು ನೋಡಿದೆ, ತುಂಬಾ ಭಯದ ವಾತಾವರಣ ಇತ್ತು. ಏರ್ಪೋರ್ಟ್ ಇಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಏರ್ಪೋರ್ಟ್ ಏನು ಟರ್ಮಿನಲ್ ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಓಕೆ. ಅದು ಕ್ರಾಶ್ ಆಗೋದು ನಮ್ಗೆ ಕಾಣಿಸ್ಲಿಲ್ಲ. ಓಕೆ. ಬಟ್ ನಾವು ಆಚೆ ಬಂದು ನೋಡಿ ಎಲ್ಲ ನೋಡಿದ್ವಿ. ತುಂಬಾ ಜನ ಇತ್ತು. ಏರ್ಪೋರ್ಟ್ ಸೈರನ್ ಮಾಡಿ ಕ್ಲೋಸ್ ಮಾಡಿದ್ರು. ನಮ್ಗೆ ಫ್ಲೈಟ್ ಇಲ್ಲ ಅಂತ ಹೇಳಿದ್ರು. ನಾ ರಿಟರ್ನ್ ಮತ್ತೆ ರೂಮಿಗೆ ಬಂದ್ಬಿಟ್ಟೆ. ಓಕೆ. ಈಗ ಮತ್ತೆ ಇನ್ನೊಂದು ಮಾಹಿತಿ ಇದೆಯಂದ್ರೆ, ಮೆಡಿಕಲ್ ಕಾಲೇಜಲ್ಲಿ 20 ಜನ ಸ್ಟೂಡೆಂಟ್ ಮರಣ ಹೊಂದಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲ, ಅವೆಲ್ಲ ಅಫಿಷಿಯಲ್ ರೆಕಾರ್ಡ್ಸಿಗೆ ವೇಟ್ ಮಾಡ್ತಿದ್ದೀವಿ ನಾವು. ಅಫಿಷಿಯಲ್ ಸ್ಟೇಟ್ಮೆಂಟ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. 133 ಕನ್ಫರ್ಮ್ಡ್ ಡೆತ್ಗಳು ಇಲ್ಲಿ ತನಕ. ಹೌದು. ನೀವೇನು ಗದಗದವರಾ ಸರ್? ನಾನು ಗದಗದವ್ರು. ಅಜಿತ್, ನಾನು ನಿಮ್ಗೆ ಸಿಕ್ಕಿದ್ದೀನಿ 2-3 ಫಂಕ್ಷನ್ದಲ್ಲಿ. ಹೌದೌದು. ಗದಗ ದಾನಪ್ರೌಢರ್ ಅಂತ. ಎಸ್ ಎಸ್. ಹುಬ್ಬಳ್ಳಿಯಲ್ಲಿ ನಿಮ್ಗೆ ಪ್ರಶಸ್ತಿ ಅವಾರ್ಡ್ದಲ್ಲಿ. ಎಸ್. ನನ್ನ ಬಿಸ್ನೆಸ್ಗೋಸ್ಕರ ನಾನು ಬರ್ತಾ ಇದ್ದೇನೆ, ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್. ಎಸ್. ಥ್ಯಾಂಕ್ ಯು ಕೊಡ್ರೆ.